4000 ವರ್ಷಗಳ ಇತಿಹಾಸ ಇರುವ ಶ್ರೀ ಹನುಮಪ್ಪ. ಹೋಳಿಗೆ ಹನುಮಪ್ಪ ನೈವೇದ್ಯ ಸಂಕಲ್ಪ ಮಾಡಿದರೆ ಸಮಸ್ಯೆ ಪರಿಹಾರ ಮಾಡುವ ಶ್ರೀ ಹೋಳಿಗೆ ಹನುಮಪ್ಪ. ಆತ್ಮೀಯರೇ, ಏಕಪತ್ನಿ ವ್ರತಸ್ಥ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಪರಮಭಕ್ತ ದಾಸ ಎಂದೇ ಪ್ರಖ್ಯಾತವಾಗಿರುವ ಶ್ರೀ ಹನುಮಂತ ದೇವರು ಅಬಾಲವೃದ್ಧರಾದಿಯಾಗಿ ಎಲ್ಲರಿಗೂ ಪ್ರಿಯ ಎಂದೇ ಹೇಳಬಹುದು. ಶ್ರೀ ಹನುಮಂತ ದೇವರ ಸೇವೆಯಿಂದ ಬುದ್ಧಿ, ಬಲ, ಯಶಸ್ಸು, ಆರೋಗ್ಯ, ವಾಕ್ಚಾತುರ್ಯ ಎಲ್ಲವೂ ತಾನಾಗಿಯೇ ಬರುತ್ತದೆ ಎಂಬುದು ನಂಬಿಕೆ. ಭಕ್ತರಿಗೆ ಯಾವುದೇ ಸಮಸ್ಯೆ, ಅಡೆತಡೆಗಳು, ಮಾಟ ಮಂತ್ರ ದೋಷಗಳು ಬರುವುದಿಲ್ಲ. ಶನಿದೋಷ ನಿವಾರಣೆಯಾಗುತ್ತದೆ. ಭಾರತದಲ್ಲಿ ಸ್ವಾಮಿಗೆ ಪ್ರತಿಯೊಂದು ಊರಿನಲ್ಲಿಯೂ ದೇವಸ್ಥಾನ ಇರುತ್ತದೆ ಹಾಗೂ ಅದರದ್ದೇ ಆದ ಒಂದು ಶಕ್ತಿ ಪವಾಡಗಳು ಇರುತ್ತದೆ. ಹಾಗೆ ಶ್ರೀ ಹೋಳಿಗೆ ಹನುಮಪ್ಪ ಎಂಬ ಹೆಸರಿಂದ ಪ್ರಸಿದ್ಧವಾದ ಸ್ವಾಮಿಯು ಕೇವಲ ಒಂದು ತೆಂಗಿನಕಾಯಿ ಅಥವಾ ಪೂರ್ಣ ಫಲವನ್ನು ಕೈಯಲ್ಲಿ ಹಿಡಿದುಕೊಂಡು ಧರ್ಮ ಮಾರ್ಗದಲ್ಲಿ ಯಾವುದೇ ಸಮಸ್ಯೆ ಆದರೂ ಸರಿ, ಎಂಥದೇ ಸಮಸ್ಯೆ ಆದರೂ ಸರಿ, ಕಾರ್ಯವನ್ನು ನಡೆಸಿಕೊಡುವಂತೆ ಅಥವಾ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುವಂತೆ, ಸಮಸ್ಯೆ ಬಗೆಹರಿದ ನಂತರ ಅಥವಾ ಕಾರ್ಯ ಪೂರ್ಣಗೊಂಡ ನಂತರ ಹೋಳಿಗೆ ನೈವೇದ್ಯ ಮಾಡಿಸುತ್ತೇನೆ ಎಂದು ವಿಶ್ವಾಸ, ನಂಬಿಕೆಯಿಂದ ಸಂಕಲ್ಪ ಮಾಡಿ ಪೂರ್ಣ ಫಲ ಅಥವಾ ತೆಂಗಿನಕಾಯಿಯನ್ನು ಅರ್ಪಿಸಿದರೆ ಸಮಸ್ಯೆ ಪರಿಹಾರ ಆಗುತ್ತದೆ ಎಂಬುದು ಇಲ್ಲಿಯ ಭಕ್ತರ ನಂಬಿಕೆ, ವಿಶ್ವಾಸ. ಗಣನೆಯ ಮೀರಿದ ಭಕ್ತ ಸಮೂಹ ಸಮಸ್ಯೆಗಳಿಂದ ಪಾರಾಗಿರುತ್ತಾರೆ. ಮಹಾಭಾರತದ ಸಮಯದಲ್ಲಿ ಪಾಂಡವರ ಪುತ್ರ ಶ್ರೀ ಜನಮೇಜಯ ಮಹಾರಾಜರಿಂದ ಮೊದಲು ಪ್ರತಿಷ್ಠಾಪನೆಯಾಗಿದೆ. ನಂತರದ ಕಾಲದಲ್ಲಿ ಶ್ರೀ ವೇದವ್ಯಾಸರಿಂದ ಪುನರ್ ಪ್ರತಿಷ್ಠಾಪಿಸಲ್ಪಟ್ಟಿದೆ. ನಂತರದ ಕಾಲದಲ್ಲಿ ಪ್ರಾಚೀನ ಸ್ವಾಮಿ ಶ್ರೀ ಹರಿಹರೇಶ್ವರ ಮಂದಿರದ ಸನ್ನಿಧಾನವಾದ ತುಂಗಾಭದ್ರಾ ನದಿಗಳ ಸಂಗಮ ಸ್ಥಾನದ ಹತ್ತಿರ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಸ್ವಾಮಿ ಶ್ರೀ ಸತ್ಯಾತ್ಮತೀರ್ಥ ಪಾದಂಗಳವರು, ಸ್ವಾಮಿ ಶ್ರೀ ಜಯತೀರ್ಥರು, ಸ್ವಾಮಿ ಶ್ರೀ ರಘೋತ್ತಮ ತೀರ್ಥರು, ಸ್ವಾಮಿ ಶ್ರೀ ರಾಘವೇಂದ್ರ ತೀರ್ಥರು, ಸ್ವಾಮಿ ಶ್ರೀ ಸತ್ಯಪ್ರಮೋದ ತೀರ್ಥರು ಈ ಯತಿಗಳ ಮೃತ್ತಿಕಾ ಬೃಂದಾವನ ಇರುವ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಪುನರ್ ಪ್ರತಿಷ್ಠಾಪಿಸಿರುತ್ತಾರೆ. ಸ್ವಾಮಿ ಶ್ರೀ ಹೋಳಿಗೆ ಹನುಮಪ್ಪ ದೇವರ ವಿಶೇಷಗಳು ಎಂದರೆ, ಸ್ವಾಮಿಯು ಮುಖ ಎದುರು ಭಕ್ತರನ್ನು ನೇರವಾಗಿ ನೋಡುವಂತಿದೆ. ಬಲಹಸ್ತ ಆಶೀರ್ವಾದ ಪೂರ್ವಕವಾಗಿದೆ ಮತ್ತು ವಾಸುದೇವ ಸಾಲಿಗ್ರಾಮವಿದೆ. ತಲೆಯ ಮೇಲೆ ಬಾಲ ಬಂದಿದೆ, ಬಾಲದಲ್ಲಿ ಘಂಟೆ ಇದೆ. ಎಡಹಸ್ತದಲ್ಲಿ ಸೌಗಂಧಿಕಾ ಪುಷ್ಪವೂ ಇದೆ. ಇದರ ವಿವರಣೆ ಮಹಾಭಾರತದಲ್ಲಿ ದೊರೆಯುತ್ತದೆ. ಇಲ್ಲಿ ನಡೆದಿರುವ ಒಂದೆರಡು ಘಟನೆಗಳನ್ನು ಹೇಳುವುದಾದರೆ, ಕರೋನಾ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಕರೋನಾ ಪೇಷಂಟ್ ಆಗಿದ್ದು ಕೇವಲ ಸಂಕಲ್ಪ ಮಾತ್ರದಿಂದ 2 ತಾಸಿನಲ್ಲಿ ಡಿಸ್ಚಾರ್ಜ್ ಆಗಿರುತ್ತಾರೆ. ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ಸಂದಾಯವಾಗಿರುತ್ತದೆ. ಮಗುವಿಗೆ ಮೂಗಿನ ರಂಧ್ರವೇ ಇಲ್ಲದೆ ಅಪಾರ್ಷನ್ ಮಾಡಬೇಕಿದ್ದ ಮಗುವಿಗೆ ಮೂಗಿನ ಸೃಷ್ಟಿಯಾಗಿದೆ. ಮದುವೆ ಸಮಸ್ಯೆ, ಮಕ್ಕಳಾಗದಿರುವ ಸಮಸ್ಯೆ, ಹೀಗೆ ಬಹಳಷ್ಟು ಸಮಸ್ಯೆಗಳು ಪರಿಹಾರವಾಗಿದೆ. ಗಣನೆಗೆ ಮೀರಿದ ಭಕ್ತ ಸಮೂಹಕ್ಕೆ ಶುಭವಾಗಿರುತ್ತದೆ. ಆತ್ಮೀಯ ವೀಕ್ಷಕರೇ, ಸ್ವಾಮಿ ಶ್ರೀ ಹೋಳಿಗೆ ಹನುಮಪ್ಪನವರ ಆಶೀರ್ವಾದ ತಮಗೂ ಆಗಲಿ ಎಂದು ಹಾರೈಸುತ್ತ ಇಂದಿನ ವಿಡಿಯೋ ಮುಗಿಸುತ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಶ್ರೀಮದ್ ಸ್ವಾಮಿ ಶ್ರೀ ವಾದಿರಾಜರ ಪವಾಡಗಳ ಬಗ್ಗೆ ವಿಷಯ ತಿಳಿಯೋಣ. ಹೋಳಿಗೆ ನೈವೇದ್ಯ ದೇವಸ್ಥಾನದ ವತಿಯಿಂದಲೇ ನಡೆಸಿಕೊಡುತ್ತಾರೆ.